ನೂರಕ್ಕೆ ನೂರು 3 ಉಪಚುನಾವಣೆಗಳು ನಾವು ಗೆಲ್ತೀವಿ. ರಾಜ್ಯದಲ್ಲಿ ಸರ್ಕಾರ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ. ಕಾಂಗ್ರೆಸ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಭಾಳ ಗಂಭೀರವಾದ ಒಂದು ಹೇಳಿಕೆಯನ್ನು ಕೊಟ್ಟರು. 50 ಶಾಸಕರಿಗೆ 50 ಜನ ಶಾಸಕರಿಗೆ 50 ಕೋಟಿ ಆಫರ್ ಕೊಟ್ಟರು. ಅದನ್ನು ಡಿ ಕೆ ಶಿವಕುಮಾರ್ ಎಲ್ಲ ಕಾಂಗ್ರೆಸ್ಸಿನ ಸಚಿವರು ಸಿದ್ದರಾಮಯ್ಯ ಹೇಳಿಕೆಯನ್ನು ಡಿಫೆಂಡ್ ಮಾಡ್ಕೊಂಡ್ರು. ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರವನ್ನು ಭಾರತೀಯ ಜನತಾ ಪಾರ್ಟಿ ಯಾವುದೇ ನಾಯಕರು ಅಸ್ಥಿರ ಮಾಡಲ್ಲ. ಜನಾದೇಶ ನಿಮ್ಮ ಪರವಾಗಿ 5 ವರ್ಷ ಇತ್ತಲ್ಲ, 2 ವರ್ಷ ಮುಗಿತಾ ಬಂತು. ಇನ್ನೆಷ್ಟು ದಿವಸ ಆಟ ಆಡ್ತೀರಿ? ನಿಮ್ಮ ಪಕ್ಷದಲ್ಲೇ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸ್ಬೇಕಂತ ಹೇಳಿ ಮೂಡ ಏನು ದಾಖಲೆ ಕೊಟ್ಟದ್ದು ನಿಮ್ಮವ್ರು ತಾನೇ ಬಿಡುಗಡೆ ಮಾಡಿದ್ದು. ದುಶ್ಮನ್ ಎಲ್ಲಿದ್ರೆ ಬಗಲ್ಮೈ ನಿಮ್ಮ ಜೊತೆಗದರೆ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಅಸ್ಥಿ ಮಾಡೋಕ್ಕೆ ಪ್ರಯತ್ನ ಮಾಡಿಲ್ಲ. ಯಾವುದೇ ಶಾಸಕರನ್ನ ಖರೀದಿನ ಮುಂದಾಗಿಲ್ಲ. ನಿಮ್ಮವರೇ ನಿಮ್ಮನ್ನು ಕೆಳಗಿಳಿಸಿ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಸಂಚು ರೂಪಿಸಿದರೆ ಮುಖ್ಯಮಂತ್ರಿಗಳೇ. ಮಾಧ್ಯಮದ ಮುಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಕೆ ಹಾಕಿದರೆ ಈ ರಾಜ್ಯದ ಜನ ನನ್ನ ಪರವಾಗಿದ್ದಾರೆ. ನನ್ನನ್ನು ಮುಟ್ಟಿದರೆ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ದು BJP ಅವರಿಗಲ್ಲ. ಯಾರು ಕಾಂಗ್ರೆಸ್ಸಿನ ಶಾಸಕರಿಗೆ ಹಣವನ್ನು ಕೊಟ್ಟು ಮುಖ್ಯಮಂತ್ರಿ ಆಗಬೇಕಂತೇಳಿ ವಂಚಾಕಿದ್ದಾರೆ ಅಥವಾ ಹೈಕಮಾಂಡ್ ಸಿದ್ದರಾಮಯ್ಯ ನಿಲ್ಲಿಸಬೇಕಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆದರಿಕೆ ಹಾಕಿದ್ದು ಕಾಂಗ್ರೆಸ್ಸಿನ ಹೈಕಮಾಂಡಿಗೆ. ಸನ್ಮಾನ್ಯ ಮುಖ್ಯಮಂತ್ರಿಗೆ ಗೊತ್ತಾಗಿದೆ ಹಣದ ಬಲದಿಂದ ಇಳಿಸಕ್ಕೆ ಹೊರಟಿದ್ದಾರೆ. ಅದಕ್ಕೋಸ್ಕರ ಮಾಧ್ಯಮದ ಮುಂದೆ ತಮ್ಮ ಅಸಹಾಯಕತೆಯನ್ನು ಸಿದ್ದರಾಮಯ್ಯನವರು ಹೇಳ್ಕೊಂಡಿದ್ದಾರೆ. ಬಹುಶಃ ನಿಮ್ಮ ಸರ್ಕಾರ ನಿಮ್ಮ ಸ್ವಯಂಕೃತ ಅಪರದಿಂದ ಪತನ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇದ್ರ ಜೊತೆಗೆ ನಾನು ಕೇಳಕ್ಕೆ ಇಚ್ಛೆಪಡ್ತೀನಿ, ನಮ್ಮ ನಾಡಿನಲ್ಲಿ ವಕ್ಫ್ ಬೋರ್ಡು ವಕ್ಫ್ ಕಮಿಷನ್ ಅವಶ್ಯಕತೆ ಇದೆಯಾ? ನಮ್ಮ ದೇವಸ್ಥಾನಗಳ ಮಠಮಾನ್ಯಗಳನ್ನು ಮುಜರಾಯಿ ಸೇರಿಸ್ತೀರಿ, ಹಣವನ್ನು ಬೇರೆ ಧರ್ಮದವರು ಹಂಚ್ತೀರಿ, ಆದರೆ ವಕ್ಫಾಸ್ತಿ ಹಂಚಿರಿ. ಏನು ವಕ್ಫೇನು ಇವ್ರಿಗೇನು ಯಾರು ಪಾಕಿಸ್ತಾನ ಬಾಂಗ್ಲಾದೇಶ ದಾನ ಕೊಟ್ಟಿದ್ರಾ? ಅಥವಾ ಪಾಕಿಸ್ತಾನ ಬಾಂಗ್ಲಿಂದ ಭೂಮಿ ಇಲ್ಲಿ ಇಳಿದು ಬಂತ? ಆಕಾಶದಿಂದ ದರಿಗಿಳಿದು ಬಂತ? ಅರೆ ನಮ್ಮ ಭೂಮಿ ನಮ್ಮ ಹಕ್ಕು, ವಿಜಯೇಂದ್ರ ಅವರ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಮತ್ತು ಛಲವಾದಿ ನಾರಾಯಣಸ್ವಾಮಿ, ಆರ್ ಅಶೋಕ್ ವಿಪಕ್ಷ ನಾಯಕರುಗಳ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳು ಭೇಟಿ ಕೊಟ್ಟು ಬೆಳಗಾವಿ ಅಧಿವೇಶನದಲ್ಲಿ ಭಾಳ ದೊಡ್ಡ ಸಮಾವೇಶ ಆಗುತ್ತೆ. ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.